ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಫರ್ಬಿಡನ್ ನಾಟ್ ಒಂದು ಜನಪದ ಕಥೆಯ ಕನ್ನಡದ ಒಂದು ವಿವರಣೆಯನ್ನು ನೋಡೋಣ. ದ ಫರ್ಬಿಡನ್ ನಾಟ್ ಅಂದರೆ ಒಂದು ನಿರ್ಬಂಧಿತ ಗಂಟು, ನಿಷೇಧಿಸಿದ ಗಂಟು, ಒಂದು ಗಂಟನ್ನು ಬಿಚ್ಚಬಾರದು ಅಂತ ಹೇಳ್ತಕ್ಕಂತಹ ಒಂದು ಕಥೆಯಾಗಿದೆ. ಇದೊಂದು ಹಳ್ಳಿಯ ಮೀನುಗಾರರಿಗೆ ಸೇರಿದಂತಹ ಕಥೆಯಾಗಿರುತ್ತೆ. ಆ ಒಂದು ವರ್ಷ ತುಂಬ ಕೆಟ್ಟದಾಗಿರುತ್ತೆ ಆ ಒಂದು ಹಳ್ಳಿಯ ಜನರಿಗೆ. ಅವರೆಲ್ಲರೂ ಮೀನುಗಾರರಾಗಿರ್ತಾರೆ. ಅವರ ಒಂದು ಆ ಮೀನಿನ ಒಂದು ಶೇಖರಣೆ ಅಂತಕ್ಕಂಥದ್ದು ವಸಂತ ಕಾಲಕ್ಕೆ ಎಲ್ಲವೂ ಸಹ ಖಾಲಿಯಾಗಿಬಿಟ್ಟಿರುತ್ತೆ. ಬೇಸಿಗೆಯಿಂದಲೇ ಅವರಿಗೆ ಆ ಒಂದು ಮೀನುಗಾರಿಕೆ ಸರಿಯಾಗಿರಲಿಲ್ಲ, ಹೆಚ್ಚಾಗಿ ಮೀನು ಸಿಗ್ತಾ ಇರಲಿಲ್ಲ. ಆ ಒಂದು ಹಳ್ಳಿ ಎಲ್ಲರೂ ಸಹ ಆ ಮೀನುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬದುಕ್ತಾ ಇರ್ತಾರೆ. ಆ ಇಡೀ ಹಳ್ಳಿ ಮೀನುಗಳಿಲ್ಲದೆ ಇದ್ದರೆ ಹಸುವಿನಿಂದ ಬಳಲಿ ಸಾಯಬೇಕಾಗಿರುತ್ತೆ. ಆ ಮೀನುಗಳು ಅವರ ಉಗ್ರಾಣ ಅಂದರೆ ಅವರ ಶೇಖರಣೆಯಲ್ಲಿ ಕಡಿಮೆ ಆಗಿದ್ದರಿಂದ ಮೀನುಗಾರರೆಲ್ಲರೂ ಒಟ್ಟಿಗೆ ಸೇರಿ ತಮ್ಮ ಮೆದುಳಿಗೆ ಕೆಲಸ ಕೊಟ್ಟಿರ್ತಾರೆ. ಹೇಗಾದರೂ ಮಾಡಿ ಸಮಸ್ಯೆಯಿಂದ ಪಾರಾಗಬೇಕು, ಈ ವರ್ಷದ ಮುಂಚೆಯೇ ನಾವು ಮೀನನ್ನು ಹಿಡಿಯೋಕ್ಕೆ ಹೋಗಬೇಕಾಗಿದೆ, ಇಲ್ಲದೆ ಹೋದರೆ ಈ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲರ ಮನೆಗಳಲ್ಲಿ ಮೀನುಗಳು ಖಾಲಿ ಆಗುತ್ತೆ, ಎಲ್ಲರೂ ಸಹ ಹೊಟ್ಟೆ ಹಸುವಿನಿಂದ ಸಾಯಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಅವರು ಮಾತಾಡ್ತಾ ಗುಂಪು ಸೇರಿರ್ತಾರೆ. ಬಹುಶಃ ನಾವು ಸಮುದ್ರಕ್ಕೆ ಹೋದರೆ ಆ ಸಮುದ್ರ ನಮ್ಮ ಮೇಲೆ ದಯ ತೋರಿ ನಮ್ಮ ಬಲೆಗೆ ಏನಾದರೂ ಕೆಲವು ಮೀನುಗಳನ್ನು ಸಿಕ್ಕಿಸಬಹುದು ಅಂತ ಅವರೆಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆ ಮೀನುಗಾರರಲ್ಲಿ ಒಬ್ಬ ಹೇಳ್ತಾನೆ, ನನಗಿದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ನಮ್ಮ ಊರಿನಲ್ಲಿರ್ತಕ್ಕಂತಹ ಮುದುಕ ಕಾರೆಲ್ ಸಮುದ್ರ ರಾಣಿಯೊಂದಿಗೆ ಬಹಳ ಸ್ನೇಹದಿಂದ ಇದ್ದಾನೆ. ಆತನು ಒಬ್ಬ ಒಳ್ಳೆಯ ಮೀನುಗಾರ, ಆತ ಒಳ್ಳೆಯ ಮೀನುಗಾರಿಕೆಯನ್ನು ಹೊಂದಿದ್ದಾನೆ, ಅದು ಅವನಿಗೆ ತಿಳಿದಿದೆ, ನಮಗೆ ಆತ ಸಹಾಯ ಮಾಡಬಹುದು ಅಂತ ಒಬ್ಬ ಮೀನುಗಾರ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ನನಗೂ ಅದರ ಬಗ್ಗೆ ಸ್ವಲ್ಪ ನೆನಪಿದೆ ಅಂತ. ನಾನು ಚಿಕ್ಕವನು ಹುಡುಗನಿದ್ದಾಗ ನಮ್ಮ ತಾತ ಹೇಳ್ತಾ ಇದ್ದರು, ಕಾರೆಲ್ ಆ ಒಂದು ಸಮುದ್ರದಲ್ಲಿ ಎಲ್ಲ ಕಾಲಗಳಲ್ಲಿ, ಬೇಸಿಗೆ ವಸಂತ ಕಾಲ ಎಲ್ಲ ಕಾಲಗಳಲ್ಲಿ ಸಹ ಮೀನು ಹಿಡಿಯೋಕ್ಕೆ ಹೋಗ್ತಾ ಇದ್ದ, ಮೀನುಗಳನ್ನು ಆಕರ್ಷಿಸ್ತಾ ಇದ್ದ. ನಾವೆಲ್ಲರೂ ಹೋಗಿ ಆ ಮುದುಕ ಕಾರೆಲ್ಲನ್ನು ನೋಡೋಣ, ಅವನು ನಮಗೆ ಏನಾದರೂ ಸಹಾಯ ಮಾಡಬಹುದು ಅಂತ ಹೇಳಿ ಹೇಳ್ತಾನೆ. ಆ ಮೀನುಗಾರರೆಲ್ಲರೂ ಅದನ್ನು ಒಪ್ಕೋತಾರೆ. ಆ ಮುದುಕ ಕಾರಲ್ನ ಮನೆ ಆ ಹಳ್ಳಿಯ ಹೊರವಲಯದಲ್ಲಿ ತುಂಬ ದೂರದಲ್ಲಿರ್ತಾನೆ. ಆತ ಒಂದು ಕಾಲದಲ್ಲಿ ತುಂಬ ಧೈರ್ಯಶಾಲಿ, ಒಬ್ಬ ಯಶಸ್ವಿ ಮೀನುಗಾರನಾಗಿದ್ದ. ಆದರೆ ಈಗ ಆತನಿಗೆ ತುಂಬ ವಯಸ್ಸಾಗಿದೆ, ಬೆನ್ನು ಬಾಗಿದ್ದೆ. ಆದ್ದರಿಂದ ಅವನೇನು ಮಾಡ್ತಾ ಇದ್ದ, ಆ ಮನೆಯಲ್ಲೇ ಇರ್ತಾ ಇದ್ದ. ಆ ಮೀನುಗಾರರು ಹೋಗಿ ಅವನ ಬಾಗಿಲನ್ನು ತಟ್ಟಿದಾಗ ಕಾರಲ್ ಹೊರಗೆ ಬಂದು ಅವರನ್ನು ಕುರಿತು ಹೇಳ್ತಾನೆ, ನನಗೆ ನೀವು ಬಂದಿರುವ ಕಾರಣ ಗೊತ್ತಿದೆ ಗೆಳೆಯರೇ. ನಾನು ನಿಮಗೆ ಏನು ಹೇಳ್ತೀನಪ್ಪ ಅಂದರೆ, ಒಳ್ಳೆಯ ಮೀನುಗಾರರನ್ನು ತನ್ನ ಅದೃಷ್ಟವನ್ನು ಬಳಸಲ್ಲ, ಆತ ತನ್ನ ಕೌಶಲ್ಯ, ತನ್ನ ಕೆಲಸವನ್ನು ಬಲವಾಗಿ ನಂಬ್ತಾನೆ. ನೀವು ಒಂದು ಈಗ ಕಷ್ಟಕರವಾದ ಕೆಲಸವನ್ನು ಕೈಗೆತ್ಕೊಂಡಿದ್ದೀರಾ, ಅಂದರೆ ಮೀನು ಹಿಡಿಯುವ ಸೀಸನ್ಗಿಂತ ಮುಂಚೆಯೇ ನೀವು ಸಮುದ್ರಕ್ಕೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀರಾ. ಆದರೆ ಇದು ಸಮುದ್ರಕ್ಕೆ ಇಷ್ಟ ಆಗಲ್ಲ, ಏನೇ ಇರಲಿ ನೀವು ಧೈರ್ಯವಾಗಿರಿ, ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಮುದುಕ ಹೇಳ್ತಾನೆ. ಹಾಗೆ ಹೇಳಿದ ಮುದುಕ ತನ್ನ ಕತ್ತಿನಲ್ಲಿದ್ದಂಥ ಒಂದು ಕರ್ಚಿಪ್ಪನ್ನು ತೆಗೆದು ಮೀನುಗಾರರಿಗೆ ತೋರಿಸಿ ಹೇಳ್ತಾನೆ, ನಾನು ಈ ಕರ್ಚಿಪ್ನಲ್ಲಿರುವ 3 ಗಂಟುಗಳನ್ನು ನೋಡಿ, ಇಲ್ಲಿ ಮೊದಲನೆಯ ಗಂಟು ನಿಮಗೆ ಒಂದು ಅನುಕೂಲಕರವಾದಂತಹ ಗಾಳಿಯನ್ನು ಕೊಡುತ್ತೆ, ನೀವು ಆ ದೋಣಿಗಳನ್ನು ಸಮುದ್ರದಲ್ಲಿ ಹೋಗೋದಕ್ಕೆ. ಹಾಗೆ 2ನೇ ಗಂಟನ್ನು ಬಿಚ್ಚಿದಾಗ ನಿಮಗೆ ಅದು ಮೀನುಗಳನ್ನು ನಿಮ್ಮ ಬಲೆಗಳಿಗೆ ಸೆಳೆಯುತ್ತೆ. ಅಂದರೆ ನೀವು ಬಲೆಗಳನ್ನು ಸಮುದ್ರಕ್ಕೆ ಎಸೆದಾಗ 2ನೇ ಗಂಟನ್ನು ಬಿಚ್ಚಿ, ಆ ಬಿಚ್ಚಿದ ಗಂಟಿನ ಸಹಾಯದಿಂದ ಏನಾಗುತ್ತೆ, ಮೀನುಗಳೆಲ್ಲ ನಿಮ್ಮ ಬಲೆಗೆ ಬೀಳುತ್ತೆ. ಆದರೆ ನೀವು 3ನೇ ಗಂಟನ್ನು ಯಾವುದೇ ಕಾರಣಕ್ಕೂ ಸಹ ಬಿಚ್ಚಬಾರದು, ಏಕೆಂದರೆ 3ನೇ ಗಂಟನ್ನು ಬಿಚ್ಚಿದರೆ ನಿಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ, ನೀವು ಬಲೆಯನ್ನು ಬೀಸಿದಾಗ ಸಮುದ್ರವು ನಿಮಗೆ ಏನು ಸಿಗಿಸುತ್ತೋ ಅದರಿಂದ ನೀವು ತೃಪ್ತರಾಗಬೇಕು. ನೀವು ಎಷ್ಟು ಮೀನು ಹಿಡಿದಿರ್ತೀರೋ ಅಷ್ಟೇ ಮೀನನ್ನು ತೆಗೆದುಕೊಂಡು ನೀವು ಒಳಗೆ ಬರಬೇಕು, 2ನೇ ಬಾರಿ ನೀವು ಬಲೆಯನ್ನು ಎಸೀಬಾರದು ಅಂತ ಹೇಳ್ತಾನೆ. ಅದಕ್ಕೆ ಮೀನುಗಾರರು ಹೇಳ್ತಾರೆ, ಸರಿ ಕಾರಲ್, ನೀವು ಹೇಳಿದಂತೆ ನಾವು ಮಾಡ್ತೇವೆ, ನಾವು ನಿಮಗೆ ಮಾತು ಕೊಡ್ತೇವೆ, ನಾವು ಕೇವಲ 2 ಗಂಟನ್ನು ಮಾತ್ರ ಬಿಚ್ಚುತ್ತೇವೆ, 3ನೇ ಗಂಟನ್ನು ಬಿಚ್ಚಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಮುದುಕ ಮತ್ತೊಮ್ಮೆ ಅವರಿಗೆ ಹೇಳ್ತಾನೆ, ನಾವಿಕನ ಮಾತು ಎಂದಿಗೂ ಮುರಿಬಾರ್ದು, ಈ ಮಾತನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿ ಆ ಕರ್ಚೀಪನ್ನು ಮೀನುಗಾರರಿಗೆ ಕೊಡ್ತಾನೆ. ಆ ಮೀನುಗಾರರು ಇಡೀ ರಾತ್ರಿ ಏನು ಮಾಡ್ತಾರೆ, ತಮ್ಮ ದೋಣಿಗಳನ್ನು ಸರಿಪಡಿಸ್ಕೊಡ್ತಾರೆ, ಬಲೆಗಳನ್ನು ರೆಡಿ ಮಾಡ್ಕೊಳ್ತಾರೆ. ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಮೀನುಗಾರರು ಏನು ಮಾಡ್ತಾರೆ, ಆ ಸಮುದ್ರಕ್ಕೆ ಹೋಗ್ತಾರೆ. ಅವರು
ಆ ಸಮುದ್ರಕ್ಕೆ ಆ ಒಂದು ದೋಣಿಗಳನ್ನು ತಳ್ಳಿದ ನಂತರ ಆ ಮೀನುಗಾರರ ನಾಯಕ ಏನು ಮಾಡ್ತಾನೆ, ಕಾರಲ್ಲಿ ಕೊಟ್ಟಿರ್ತಕ್ಕಂಥ ಆ ಒಂದು ಕರ್ಚೀಪನ್ನು ತೆಗೆದು ಹೇಳ್ತಾನೆ, ನಾವೀಗ ಮೊದಲನೇ ಗಂಟನ್ನು ಬಿಚ್ಚೋಣ ಅಂತ ಹೇಳಿ ಮೊದಲನೇ ಗಂಟನ್ನು ಬಿಚ್ಚುತ್ತಾನೆ. ಮೊದಲನೇ ಗಂಟನ್ನು ಬಿಚ್ಚಿದ ತಕ್ಷಣ ಏನಾಗುತ್ತೆ, ತಂಪಾದ ಒಂದು ಗಾಳಿ ಜೋರಾಗಿ ಬೀಸೋಕ್ಕೆ ಶುರುವಾಗುತ್ತೆ. ಅವರ ದೋಣಿಗಳು ಏನು ಮಾಡ್ತವೆ, ಆ ಸಮುದ್ರದ ಅಲೆಗಳನ್ನು ಚಾಕುಗಳಂತೆ ಸೀಳುತ್ತಾ ಸಾಗ್ತವೆ. ಅವರು ಆ ಸಮುದ್ರದ ದೂರದವರೆಗೂ ಸಾಗ್ತಾರೆ. ಆ ದೂರ ಹೋದ ನಂತರ ಆ ಗಾಳಿ ನಿಲ್ಲುತ್ತೆ, ಆ ದೋಣಿಗಳು ಅಲ್ಲಿ ನಿಲ್ತವೆ. ಆಗ ಆ ಮೀನುಗಾರರ ಒಬ್ಬ ಹೇಳ್ತಾನೆ, ನಮ್ಮ ಮುದುಕ ಕಾರಲ್ಲಿ ಹೇಳಿರ್ತಕ್ಕಂಥ ಸ್ಥಳ ಇದೇ ಆಗಿರಬಹುದು, ಇಲ್ಲಿಗೆ ದೋಣಿಗಳು ನಿಂತಿದ್ದಾವೆ, ಈಗ ನಾವು ನಮ್ಮ ಬಲೆಗಳನ್ನು ಎಸೆಯೋಣ ಅಂತ ಹೇಳಿ ಅವರೆಲ್ಲರೂ ಸಹ ಏನು ಮಾಡ್ತಾರೆ, ತಮ್ಮ ಹಡಗುಗಳನ್ನು ಆ ಒಂದು ಹಾಯಿಗಳನ್ನು ಬಿಚ್ಚಿ ನಂತರ ತಮ್ಮ ಬಲೆಗಳನ್ನು ಏನು ಮಾಡ್ತಾರೆ, ಸಮುದ್ರಕ್ಕೆ ಎಸಿತಾರೆ. ನಂತರ ಆ ಮೀನುಗಾರರು ಕೂಗಿ ಹೇಳ್ತಾರೆ, ಈಗ ಎರಡನೇ ಗಂಟನ್ನು ಬಿಚ್ಚಿ, ನಮ್ಮ ಮುದುಕ ಹೇಳಿದನಲ್ವ, ಎರಡನೇ ಗಂಟನ್ನು ಬಿಚ್ಚಿದ ತಕ್ಷಣ ನಮಗೆ ಮೀನು ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಆ ಮೀನುಗಾರರ ನಾಯಕ ಏನು ಮಾಡ್ತಾನೆ, ಆ ಎರಡನೇ ಗಂಟನ್ನು ಬಿಚ್ಚುತ್ತಾನೆ. ಬಿಚ್ಚಿದ ತಕ್ಷಣ ಸಮುದ್ರದಲ್ಲಿ ದೊಡ್ಡ ಅಲೆಗಳೆದ್ದೇಳುತ್ತೆ ಮತ್ತು ಅವು ಬಲೆಗಳ ಮೇಲೆ ಆ ಒಂದು ಅಲೆಗಳು ಜೋರಾಗಿ ಬೀಸ್ತಾ ಆಗುತ್ತೆ. ನಂತರ ಆ ಸಮುದ್ರ ಶಾಂತವಾಗುತ್ತೆ. ಆಗ ಮೀನುಗಾರರು ಏನು ಮಾಡ್ತಾರೆ, ತಮ್ಮ ಬಲೆಗಳನ್ನು ಎಳೆಯಲು ಪ್ರಾರಂಭಿಸ್ತಾರೆ. ಆ ಬಲೆಗಳು ತುಂಬ ಭಾರವಾಗಿರುತ್ತೆ. ಆಗ ಮೀನುಗಾರರು ತಮ್ಮ ಶಕ್ತಿಯನ್ನೆಲ್ಲ ಬಳಸಿ ಏನು ಮಾಡ್ತಾರೆ, ಆ ಬಲೆಗಳನ್ನು ಆ ದೋಣಿಗಳ ಒಳಕ್ಕೆ ಎಳ್ಕೋತಾರೆ. ಆ ಬಲೆಗಳೆಲ್ಲ ಮೀನುಗಳಿಂದ ತುಂಬಿರುತ್ತೆ. ಆ ಸೂರ್ಯನ ಬೆಳಕಲ್ಲಿ ಆ ಒಂದು ಮೀನುಗಳು ಬೆಳ್ಳಿಯ ಒಂದು ಮುತ್ತುಗಳಂತೆ ಹೊಳಿತಾ ಇರುತ್ತೆ. ನಂತರ ಅವರು ಎಳೀರಿ, ಜೋರಾಗಿ ಎಳೀರಿ ಅಂತ ಹೇಳಿ ನಾಯಕ ಆದೇಶಿಸ್ತಾನೆ. ಮೀನುಗಾರರ ಬಲೆಗಳನ್ನೆಲ್ಲ ದೋಣಿಯೊಳಕ್ಕೆ ಎಳಿತಾರೆ. ಎಳೆದಾಗ ಆ ಮೀನುಗಳೆಲ್ಲ ದೋಣಿಯೊಳಗೆ ಬಂದು ಬೀಳ್ತವೆ. ಆಗ ಎಲ್ಲರೂ ಕೂಗ್ತಾರೆ, ಇದು ಅದ್ಭುತವಾದಂತಹ ಬೇಟೆ, ನಮ್ಮ ಮುದುಕ ಕಾರಲ್ಲಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಮೀನುಗಾರ ಇನ್ನೊಬ್ಬ ಹೇಳ್ತಾನೆ, ಇದು ಸರಿ ಇರ್ಬೋದು, ಆದರೆ ನಾವು ಈಗ ಹಿಡಿದಿರ್ತಕ್ಕಂಥ ಮೀನುಗಳು ನಮಗೆ ಸಾಕಾಗಲ್ಲ, ಇನ್ನೂ 3 ಬೇಟೆಗಳು ನಮಗೆ ಬೇಕು, ಇನ್ನೂ 3ರಷ್ಟು ಮೀನುಗಳು ನಮಗೆ ಬೇಕು ಅಂತ ಹೇಳ್ತಾನೆ. ನಾವು ಮತ್ತೆ ಬಲೆಗಳನ್ನು ಯಾಕೆ ಎಸಿಬಾರ್ದು ಗೆಳೆಯರೆ ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಇನ್ನೊಬ್ಬ ಮೀನುಗಾರ ಕೇಳ್ತಾನೆ, ಏನು ಹೇಳ್ತಾ ಇದ್ದಾರೆ ನೀವು? ಮುದುಕ ಕಾರಲ್ಲಿ ನಮಗೆ ಆಲ್ರೆಡಿ ಹೇಳಿದ್ದಾನೆ, ನೆನಪಿಟ್ಕೊಂಡಿದ್ದೀರಾ? ಸಮುದ್ರ ನಮಗೆ ಏನು ಕೊಡುತ್ತೋ ಅದರಿಂದ ನಾವು ತೃಪ್ತರಾಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿರ್ತಕ್ಕಂತಹ ಮೀನುಗಾರರು ಹೇಳ್ತಾರೆ, ವೃದ್ಧರು ಮತ್ತು ಯುವಕರ ಅಗತ್ಯಗಳು ಚಿಕ್ಕದಾಗಿರ್ತವೆ, ಅಂದರೆ ಚಿಕ್ಕ ಮಕ್ಕಳು ನೀವು, ಇನ್ನೂ ಚಿಕ್ಕ ಹುಡುಗ ನಿನಗೂ ಮತ್ತು ಮುದುಕರಿಗೆ ಅವಶ್ಯಕತೆಗಳು ಕಡಿಮೆ ಇರ್ತವೆ ಅಂತ ಹೇಳ್ತಾನೆ. ಆದರೆ ನಾವು ಈ ದೋಣಿಗಳನ್ನು ತುಂಬಿಸದೆ ಮನೆಗೆ ಹೋದರೆ ನಮಗೆ ನಾಚಿಕೆ ಆಗುತ್ತೆ, ಈಗ ಹಿಡಿದಿರ್ತಕ್ಕಂಥ ಮೀನುಗಳು ನಮಗೆ ಸಾಕಾಗಲ್ಲ ಅಂತ ಹೇಳಿ ಮೀನುಗಾರರು ಏನು ಮಾಡ್ತಾರೆ, ತಮ್ಮ ಬಲೆಗಳನ್ನು ಮತ್ತೆ ಎಸಿತಾರೆ. ಮತ್ತೆ ಎಸೆದು ಮತ್ತೆ ಆ ಬಲೆಗಳನ್ನು ಎಳೆದ್ರೆ ಆ ಎಲ್ಲ ಬಲೆಗಳು ಖಾಲಿ ಇರ್ತವೆ. ಇದರಿಂದ ಮೀನುಗಾರರಿಗೆ ಉತ್ಸಾಹ ಎಲ್ಲ ಕುಂಗಿಬಿಡುತ್ತೆ. ಅದಕ್ಕೆ ಅವರ ನಾಯಕನು ಹೇಳ್ತಾನೆ, ಅದಕ್ಕೆ ಕಾರಣವೇನೆಂದರೆ ನಾವು ಆ ಮುದುಕ ಕಾರಲ್ಲಿ ಕೊಟ್ಟಿರ್ತಕ್ಕಂಥ ಖರ್ಚಿಪ್ನಲ್ಲಿರುವ 3ನೇ ಗಂಟನ್ನು ಬಿಚ್ಚಿಲ್ಲ. ನೀವು ನೋಡುವಂತೆ ಇದು ಸಾಮಾನ್ಯ ಖರ್ಚಿಪ್ಪಲ್ಲ, ಪ್ರತಿಯೊಂದು ಗಂಟು ನಮಗೆ ಯಶಸ್ಸನ್ನು ತರುತ್ತೆ. ಮೊದಲನೇ ಗಂಟು ಬಿಚ್ಚಿದಾಗ ದೋಣಿಗಳು ಚೆನ್ನಾಗಿ ಬಂತು, 2ನೇ ಗಂಟು ಬಿಚ್ಚಿದಾಗ ನಮಗೆ ಮೀನುಗಳು ಸಿಕ್ತು, ಆದರೆ ಇನ್ನು ಈ 3ನೇ ಒಂದು ಗಂಟು ಮಾತ್ರ ಬಾಕಿ ಇದೆ ಅಂತ ಹೇಳ್ತಾನೆ. ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ಮೀನುಗಾರ ಹೇಳ್ತಾನೆ, ಮುದುಕ ಕಾರಲ್ಲಿ ಗಂಟನ್ನು ಮುಟ್ಟಬಾರ್ದು ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ನಾಯಕನು ಹೇಳ್ತಾನೆ, ನೀವು ಒಬ್ಬ ಮುದುಕರಾಗಿದ್ದೀರಿ, ಅದಕ್ಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಏನು ಮಾಡ್ತಾರೆ, ಆ ಒಂದು ಮೀನುಗಾರರೆಲ್ಲರೂ ಹೇಳ್ತಾರೆ, ನೋಡಿ ನಾವೊಂದು ಪ್ರಯತ್ನ ಮಾಡೋಣ, 3ನೇ ಗಂಟನ್ನು ಬಿಚ್ಚಿ ನಾಯಕರೇ ಅಂತ ಹೇಳ್ತಾನೆ. ಆಗ ಮೀನುಗಾರರ ನಾಯಕ ಏನು ಮಾಡ್ತಾನೆ, ಆ 3ನೇ ಗಂಟನ್ನು ಹಿಡಿದು ಬಿಚ್ತಾನೆ. ಬಿಚ್ಚಿದ ತಕ್ಷಣ ಸಮುದ್ರ ಒಂದು ರೀತಿ ಗರ್ಜಿಸುತ್ತೆ, ಅಲೆಗಳು ಹೆಚ್ಚಾಗುತ್ತೆ. ಆ ಅಲೆಗಳು ದೋಣಿಗಳನ್ನು ಜೋರಾಗಿ ತಳ್ಳಕ್ಕೆ ಶುರು ಮಾಡುತ್ತೆ. ಆ ದೋಣಿಗಳೆಲ್ಲವೂ ಸಹ ಹುಚ್ಚಿಡದಂತೆ ಕುಣಿಯಲು ಪ್ರಾರಂಭಿಸುತ್ತೆ. ಆಗ ಅವರೆಲ್ಲ ಏನು ಅಂದ್ಕೋತಾರೆ, ಅಲ್ಲಿ ಮೀನುಗಳಿದೆ ಅಂತ ಅಂದ್ಕೋತಾರೆ. ಆ ಒಂದು ಸಮುದ್ರದ ಅಲೆಗಳಿಗೆ ತಮ್ಮ ಒಂದು ಬಲೆಗಳನ್ನು ಎಳಿತಾರೆ. ಆದರೆ ಈ ಬಾರಿ ಬಲೆಗಳನ್ನು ಎಳೆದಾಗ ಆ ಮೀನುಗಾರರಿಗೆ ಒಂದು ರೀತಿಯ ಶಾಕ್ ಕಾದಿರುತ್ತೆ. ನೋಡಿ, ಆ ಒಂದು ಬಲೆಗೆ ಒಂದು ಮೀನು ಬಿದ್ದಿರುತ್ತೆ. ಆ ಮೀನಿಗೆ ಬಾಲ ಇರೋದಿಲ್ಲ, ಆ ಬಾಲವನ್ನು ಕೊಡಲಿಯಂತೆ ಕತ್ತರಿಸಿರ್ತಕ್ಕಂಥ ಒಂದು ತುಂಡಾದಂಥ ಮೊಟಕಾದಂಥ ಬಾಲ ಹೊಂದಿರತಕ್ಕಂತಹ ಮೀನು ಬಿದ್ದಿರುತ್ತೆ. ಆ ಮೀನನ್ನು ನೋಡಿದಂಥ ಮೀನುಗಾರರೆಲ್ಲರೂ ಒಂದು ರೀತಿ ಆಶ್ಚರ್ಯಚಕಿತರಾಗ್ತಾರೆ. ಆ
ಒಂದು ಪೈಕ್ ಮೀನಾಗಿರುತ್ತೆ. ಆ ಮೀನನ್ನು ಕೋಪದಿಂದ ಅವ್ರು ಏನು ಮಾಡ್ತಾರೆ, ಆ ದೋಣಿಗೆ ಎಸಿತಾರೆ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಸೂರ್ಯ ಮುಳುಗಿ ಸೂರ್ಯಾಸ್ತವಾಗುವಂಥ ಸಮಯ ಆಗಿರುತ್ತೆ. ನಂತರ ಎಲ್ಲರೂ ಆ ಮೀನುಗಾರರಿಗೆ ಒಂದು ಧ್ವನಿ ಕೇಳಿಸುತ್ತೆ, ಎಲ್ಲರೂ ಎಚ್ಚರವಾಗಿದ್ದೀರಾ, ಎಲ್ಲರೂ ಮನೆಯಲ್ಲಿದ್ದೀರಾ. ಆ ಬಾಲವಿಲ್ಲದ ಮೂರ್ಖನನ್ನು ಹೊರತುಪಡಿಸಿ ಎಲ್ಲರೂ ಎಚ್ಚರವಾಗಿದ್ದಾರೆ ಮತ್ತು ಮನೆಯಲ್ಲಿದ್ದಾರೆ, ಅವನ ಸುಳಿವೇ ಇಲ್ಲ ಅಂತ ಹೇಳಿದ ತಕ್ಷಣ ಅವರಿಗೆ ಒಂದು ರೀತಿಯ ಒಂದು ಶಂಖದ ಧ್ವನಿ ಕೇಳುತ್ತೆ. ಆಗ ಇದ್ದಕ್ಕಿದ್ದಂತೆ ಆ ದೋಣಿಯಲ್ಲಿರ್ತಕ್ಕಂತಹ ಪೈಕ್ ಮೀನು ಏನು ಮಾಡುತ್ತೆ, ಚಲಿಸೋಕ್ಕೆ ಶುರು ಮಾಡುತ್ತೆ. ತನ್ನ ಚೂಪಾದ ಹಲ್ಲುಗಳಿಂದ ಬಾಯಿಯನ್ನು ತೆರೆದು ಮತ್ತು ಆ ಕ್ಯೂರುಗಳನ್ನು ಚಲಿಸುತ್ತಾ ಅದು ದೋಣಿಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹತ್ತಲು ಪ್ರಾರಂಭಿಸುತ್ತೆ. ಆಗ ನಾಯಕ ಏನು ಮಾಡ್ತಾನೆ, ಈ ರಾಕ್ಷಸ ಈಗ ಏನು ಮಾಡುತ್ತಿದೆ ಅಂತ ಗುಣಿಗಿ ಅವನೇನು ಮಾಡ್ತಾನೆ, ಎದ್ದು ನಿಂತು ತನ್ನ ಕೈಯಲ್ಲಿರ್ತಕ್ಕಂಥ ಈಟಿಯಿಂದ ಆ ಪೈಕ್ ಮೀನನ್ನು ಹಿಡಿದು ಸಮುದ್ರಕ್ಕೆ ಎಸೆತಾನೆ. ತಕ್ಷಣದಲ್ಲಿ ಮತ್ತೆ ಆ ದೂರದಲ್ಲಿ ಯಾರೋ ಸಮುದ್ರದ ತಳದಲ್ಲಿ ಕೈತಟ್ಟಿ ಸಂತೋಷವಾಗಿ ಕೂಗ್ತಾ ಇರ್ತಕ್ಕಂಥ ಒಂದು ಧ್ವನಿ ಕೇಳಿಸುತ್ತೆ. ನೋಡಿ ನೋಡಿ, ಬಾಳವಿಲ್ಲದ ಆ ಮೂರ್ಖ ಈಜುಕೊಂಡು ಮನೆಗೆ ಹೋಗುತ್ತಿದ್ದಾನೆ, ಎಷ್ಟು ಅವಸರವೆಂದರೆ ಗುಳ್ಳೆಗಳನ್ನು ಬಿಡ್ತಾ ಇದ್ದಾನೆ ಅಂತ ಜೋರಾಗಿ ಕೂಗ್ತಾರೆ. ಮೀನುಗಾರರು ಇನ್ನೂ ಏನನ್ನು ಕೇಳಿಲ್ಲ, ಭಯಾನಕವಾಗಿ ಬಿರುಗಾಳಿ ಎದ್ದೇಳುತ್ತೆ, ಅಲೆಗಳು ಜೋರವಾಗಿ ಗರ್ಜಿಸುತ್ತೆ. ಮೀನುಗಾರರು ಪರಸ್ಪರ ಮಾತುಗಳನ್ನು ಕೇಳಲು ಸಹ ಸಾಧ್ಯವಾಗಲಿಲ್ಲ. ದೋಣಿಗಳು ಅಲೆಗಳ ಒಡೆದುಕೊಂಡು ಹೋಗ್ತಾ ಇರುತ್ತೆ. ಇದು ಇಡೀ ದಿನ ಮೀನುಗಾರರು ಆ ಬಿರುಗಾಳಿಯಲ್ಲಿ ಸಿಕ್ಕಾಕೊಳ್ತಾರೆ, ಆ ಸಮುದ್ರದಲ್ಲಿ ತೂರಾಡ್ತಾ ಇರ್ತಾರೆ. ಆ ದೋಣಿ ಮೋಡಗಳವರೆಗೂ ಹಾರಿದಂತೆ ಮೇಲಕ್ಕೆ ಹೋಗ್ತಾ ಇತ್ತು, ನಂತರ ಆಳಕ್ಕೆ ಧುಮುಕ್ತಾ ಇತ್ತು. ಆ ದೋಣಿಯಲ್ಲಿರ್ತಕ್ಕಂತಹ ವೃದ್ಧ ಒಂದು ಮೀನುಗಾರರಿಗೆ ಅವರ ಜೀವನದಲ್ಲಿ ಇಂತಹ ಬಿರುಗಾಳಿಯನ್ನು ಅವರು ಎಂದಿಗೂ ಸಹ ನೋಡಿರಲಿಲ್ಲ. ಆದರೆ ಆ ದೋಣಿಗಳು ಯಾವುದೋ ಒಂದು ದ್ವೀಪದ ಕಡೆಗೆ ಹೋಗಿರುತ್ತೆ. ಅವರೆಲ್ಲರೂ ನೋಡ್ತಾ ಇರ್ತಾರೆ, ಈ ಬಿರುಗಾಳಿ ನಮ್ಮನ್ನು ಎಲ್ಲಿಗೆ ಕರೆದೊಯ್ತಾ ಇದೆ ಅಂತ ನೋಡ್ತಾ ಇರ್ತಾರೆ. ಆ ದ್ವೀಪದ ಕಡೆ ನೋಡಿದಾಗ ಆ ದ್ವೀಪದಲ್ಲಿ ಒಂದು ಬಂಡೆ ಹಿಂದೆ ಒಬ್ಬ ಮುದುಕನೊಬ್ಬ ಬಂದಿರ್ತಾನೆ. ಆತ ತನ್ನ ಬಿಳಿ ಗಡ್ಡವನ್ನು ಹೊಂದಿರ್ತಾನೆ. ಆ ವ್ಯಕ್ತಿ ಇವರನ್ನು ಕರೀತಾನೆ. ಇವರೆಲ್ಲರೂ ಸಹ ಮೀನುಗಾರರು ಆ ದ್ವೀಪದ ಕಡೆ ಸೇರಿದಾಗ ಆ ವೃದ್ಧ ಹೇಳ್ತಾನೆ, ನೀವು ಈ ಮನುಷ್ಯರು ಸ್ವಇಚ್ಛೆಯಿಂದ ಇಲ್ಲಿಗೆ ಬರೋದು ತುಂಬ ಅಪರೂಪ, ನೀವು ಯಾವುದೋ ತೊಂದರೆಯಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ತಾನೆ. ಆ ಒಬ್ಬ ಮುದುಕ ಈ ಮೀನುಗಾರರನ್ನು ತನ್ನ ಬಂಡೆಗಳಿಂದ ಇರತಕ್ಕಂಥ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಅವರಿಗೆ ಮನೆಯಲ್ಲಿರಲು ಒಂದು ಬೆಚ್ಚಗೆನೆಯ ಸ್ವಾಗತ ನೀಡಿ ಅವರಿಗೆ ಊಟವನ್ನು ಬಡಿಸ್ತಾನೆ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ನೀವು ಏಕೆ ತುಂಬ ಮುಂಚಿತವಾಗಿ ಮೀನುಗಾರಿಕೆ ಈ ಒಂದು ಸೀಸನ್ಗಿಂತ ಮುಂಚೆ ಏಕೆ ಬಂದ್ರಿ ಅಂತೆಲ್ಲ ಕೇಳ್ತಾನೆ. ಆಗ ಮೀನುಗಾರರು ಹೇಳ್ತಾರೆ, ತಮ್ಮ ಹಳ್ಳಿಯಲ್ಲಿ ಆ ಒಂದು ಮೀನಿನ ಶೇಖರಣೆ ಎಲ್ಲ ಖಾಲಿಯಾಗಿತ್ತು, ತಿನ್ನೋಕ್ಕೆ ಏನೂ ಇರಲಿಲ್ಲ ಅಂತ ಹೇಳಿ ಆ ವೃದ್ಧನಿಗೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷಯವನ್ನು ಹೇಳಿರ್ತಾರೆ. ಆದರೆ ಆ ಕಾರಲ್ ಕೊಟ್ಟಿರ್ತಕ್ಕಂಥ ಖರ್ಚೀಪ್ನ 3ನೇ ಗಂಟನ್ನು ಹೇಗೆ ಬಿಚ್ಚಿದ್ರು ಅನ್ನೋದನ್ನು ಹೇಳಿರೋದಿಲ್ಲ. ಇದನ್ನೆಲ್ಲ ಕೇಳಿಸಿಕೊಂಡಂತಹ ಒಬ್ಬ ಮುದುಕ ಹೇಳ್ತಾನೆ, ನನಗೆ ನಿಮ್ಮ ಕಾರಲ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವನು ನಿಮಗೆ ನಿಮ್ಮ ದೋಣಿಯನ್ನು ಎಲ್ಲಿಗೆ ಕಳಿಸಿದ್ದಾನೆ ಅಂತ ನಾನು ನಿಮಗೆ ತಿಳಿದಿದೆಯೇ. ಸಮುದ್ರ ರಾಣಿ ಒಂದು ಹುಲ್ಲುಗಾವಲುಗಳಿಗೆ ಕಳಿಸಿದ್ದಾನೆ, ಅಲ್ಲಿ ಅವಳು ತನ್ನ ಮೀನುಗಳನ್ನು ಕರೆದುಕೊಂಡು ಹೋಗ್ತಾಳೆ. ಆದರೆ ಅವಳು ಮೀನುಗಳು ಚಾಣಕ್ಷ, ಅವು ಎಂದಿಗೂ ಸಿಕ್ಕು ಬೀಳೋದಿಲ್ಲ. ನೀವು ಹಿಡಿದ ಮೀನುಗಳ ಒಂದು ಹಿಂಡು ಸಮುದ್ರ ರಾಣಿಯ ಒಂದು ಮೀನುಗಳ ಹಿಂಡಿನೊಂದಿಗೆ ತಿನ್ನಲು ದೂರದಿಂದ ಬಂದಿದ್ದವು. ಆದರೆ ಬಾಲವಿಲ್ಲದ ಆ ಒಂದು ಮೀನು ನಿಮ್ಮ ಬಳಿಗೆ ಹೇಗೆ ಬಂತು, ನನಗೆ ಅರ್ಥ ಆಗ್ತಾ ಇಲ್ಲ, ಅದನ್ನು ಹಿಡಿಯಲು ನಿಮಗೆ ಹೇಗೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಆಗ ಮೀನುಗಾರರಿಗೆ ಕಾರಲ್ ಅವರನ್ನು ಏನು ಮಾಡಬೇಡವೆಂದು ಹೇಳಿದ್ದನೋ ಅದನ್ನು ಅವ್ರಿಗೆ ಅರ್ಥ ಆಯಿತು. ಆದರೆ ಅವರ ವೃದ್ಧನಿಗೆ ಏನೂ ಹೇಳಿರಲಿಲ್ಲ. ನಂತರ ಸಮುದ್ರದಲ್ಲಿ ಬಿರುಗಾಳಿ ಇನ್ನೂ ಬೀಸ್ತಾನೇ ಇತ್ತು. ಗಾಳಿ ಹೆಚ್ಚು ಒಂದು ರೀತಿ ಬಿರುಗಾಳಿ ಬೀಸ್ತಾ ಇತ್ತು. ಅದೊಂದು ಕೆಟ್ಟ ಹವಾಮಾನ ಆಗಿತ್ತು. ವೃದ್ಧನ ಮೀನುಗಾರರನ್ನು ಆ ಗುಡಿಸಲಿನ ಮೂಲೆಯಲ್ಲಿ ತಮ್ಮ ಒಂದು ಹಳೆಯ ಬಲೆಗಳ ಮೇಲೆ ಮಲಗಿಸಿದ್ನು. ಅವರನ್ನು ಚೆನ್ನಾಗಿ ನಿದ್ರೆ ಮಾಡೋಕ್ಕೆ ಹೇಳ್ತಾನೆ. ಬೆಳಗ್ಗೆ ಆ ಮುದುಕ ಅವರನ್ನು ಎಬ್ಬರಿಸಿ ಹೊರಗಡೆ ಬಿರುಗಾಳಿ ಇನ್ನೂ ಬೀಸ್ತಾ ಇತ್ತು ಮತ್ತು ಅಲೆಗಳು ಆ ಬಂಡೆಗೆ ಇನ್ನೂ ಅಪ್ಪಳಿಸ್ತಾನೇ ಇದೆ. ಅವರು ಆ ಮೀನುಗಾರರ ಮನೆಗೆ ಹೋಗೋದಕ್ಕೆ ಕಷ್ಟ ಅಂತ ಹೇಳ್ತಾನೆ. ಆಗ ಆ ಮೀನುಗಾರ ನಾವು ಏನು ಮಾಡಬೇಕು ಅಂತ ಆ ಮುದುಕನನ್ನು ಕೇಳ್ತಾರೆ. ಆ ನಂತರ ಅವ್ರು ಹೇಳ್ತಾರೆ, ನಾವು ಇಲ್ಲಿಂದ ಎಂದಿಗೂ ಹೊರಡಲು ಸಾಧ್ಯವಿಲ್ಲ ಮತ್ತು ನಮ್ಮ ಮಕ್ಕಳು ಆ ಮನೆಯಲ್ಲೇ ಸಿದ್ದು ಸಾಯ್ತಾರೆ, ನಾವು ಅವರಿಗೋಸ್ಕರ ನಾವು ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾರೆ. ಅದಕ್ಕೆ ಆ ಮುದುಕ ಹೇಳ್ತಾನೆ, ಹೆದರಬೇಡಿ ಅಂತ ಹೇಳ್ತಾನೆ. ಸರಿ, ನೀವು ಇಲ್ಲಿ ಹೊರಡಲು ಸಾಧ್ಯವಾಗಬಹುದು ಅಂತ ಹೇಳಿ ಆ ವೃದ್ಧ ಕಾರಲ್ಲಿ ಖರ್ಚೀಪ್ ನನಗೆ ಕೊಡಿ ಅಂತ ಕೇಳ್ತಾನೆ.
ಆಗ ಆ ಮೀನುಗಾರರ ನಾಯಕ ಆ ಕಾರಲ್ರವರ ಖರ್ಚಿಪನ್ನು ಕೊರೆಯೋದಕ್ಕೆ ಸ್ವಲ್ಪ ಹಿಂಜರಿತಾನೆ. ನಂತರ ಆ ಖರ್ಚಿಪನ್ನು ತೆಗೆದು ವೃದ್ಧನಿಗೆ ಕೊಡ್ತಾನೆ. ಆ ವೃದ್ಧನು, ಆ ಒಬ್ಬ ಮುದುಕ ಆ ಖರ್ಚಿಪನ್ನು ನೋಡಿ ಹೇಳ್ತಾನೆ, ನಾನು ಈ ಖರ್ಚಿಪನ್ನು ಆಲ್ರೆಡಿ ಒಮ್ಮೆ ನೋಡಿದ್ದೇನೆ. ಆಗ ನೋಡಿದಾಗ ಅದರಲ್ಲಿ 3 ಗಂಟೆಗಳಿದ್ದವು ಅಂತ ನನಗೆ ನೆನಪಿದೆ. ನೀವು ಇವುಗಳಲ್ಲಿ 2 ಬಿಚ್ಚಿದ್ದೀರಿ, ನೀವೇ ನನಗೆ ಹೇಳಿದ್ದೀರಿ, ಆದರೆ 3ನೇಯದು ಎಲ್ಲಿದೆ ಅಂತ ಹೇಳಿದಾಗ ಮೀನುಗಾರರು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ನಂತರ ಮೀನುಗಾರರು ಆ ಮುದುಕನಿಗೆ ಪೂರ್ಣ ಸತ್ಯವನ್ನು ಹೇಳ್ತಾರೆ. ಆಗ ಆ ಮುದುಕ ಹೇಳ್ತಾನೆ, ನೀವು ಕೆಟ್ಟ ಮೀನುಗಾರರು, ನೀವು ಆ ಮುದುಕ ಕಾರಲ್ ಮಾತನ್ನು ಧಿಕ್ಕರಿಸಿದ್ದೀರಿ, ಅವನನ್ನು ಮೋಸ ಮಾಡಿದ್ದೀರ, ಅದ್ರ ಜೊತೆಗೆ ನನಗೂ ಸಹ ಈ ವಿಷಯವನ್ನು ತಿಳಿಸದೆ ನನಗೂ ಮೋಸ ಮಾಡಿದ್ದೀರಾ, ನೀವು ಮೀನುಗಾರರು ತುಂಬ ಕೆಟ್ಟವರು ಅಂತ ಹೇಳ್ತಾನೆ. ಆಗ ಎಲ್ಲ ಮೀನುಗಾರರು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಲ್ತಾರೆ. ನಂತರ ಆ ಮುದುಕ ಹೇಳ್ತಾನೆ, ನಿಮ್ಗೆ ಈಗಾಗಲೇ ಶಿಕ್ಷೆ ಆಗಿದೆ, ಆದರೆ ಆ ವೃದ್ಧ ಕಾರಲ್ ಮತ್ತು ನಿಮ್ಮ ಹಸಿವಿನಿಂದ ಬಳಲ್ತಾ ಇರೋ ಮಕ್ಕಳಿಗಾಗಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಆ ಮುದುಕ ಏನು ಮಾಡ್ತಾನೆ, ಕಾರಲ್ ಖರ್ಚಿಪನ್ನು ತೆಗೆದುಕೊಳ್ತಾನೆ ಮತ್ತು ಅದಕ್ಕೆ ಗಂಟೆ ಹಾಕ್ತಾನೆ. ಆ ನಂತರ ಹೇಳ್ತಾನೆ, ಇಂದಿನಿಂದ ನಿಮ್ಮ ಮಾತನ್ನು ಈ ಗಂಟಿನಂತೆ ಗಟ್ಟಿಯಾಗಿಟ್ಕೊಳ್ಳಿ ಅಂತ ಹೇಳಿ ಆತ 1ನೇ ಗಂಟನ್ನು ಹಾಕಿದ ತಕ್ಷಣ ಬಿರುಗಾಳಿ ನಿಲ್ಲುತ್ತೆ. ಆ ಬಿರುಗಾಳಿ ಮತ್ತೆ ಇರಲಿಲ್ಲ. ಆಗ ಆ ಮೀನುಗಾರರೆಲ್ಲರೂ ಆ ಮುದುಕನಿಗೆ ಧನ್ಯವಾದ ಹೇಳಿ ತಮ್ಮ ದೋಣಿ ಕಡೆಗೆ ಹೋಗ್ತಾರೆ. ಮತ್ತು ಅವನು ಆ ಮುದುಕ ಅವರೊಂದಿಗೆ ಸಮುದ್ರದ ತೀರಕ್ಕೆ ಬಂದು ಅವರಿಗೆ ಕೈ ಬೀಸಿ ಬೀಳ್ಕೊಡುಗೆಯನ್ನು ನೀಡ್ತಾನೆ. ಆ ಮೀನುಗಾರರೆಲ್ಲರೂ ಆ ದೋಣಿಗಳನ್ನು ಹತ್ತಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಸಮುದ್ರವು ಶಾಂತವಾಗುತ್ತೆ. ಆ ಮೀನುಗಾರರು ತಮ್ಮ ದೋಣಿಗಳನ್ನು ತಮ್ಮ ಹಳ್ಳಿಯ ಕಡೆಗೆ ನಡೆಸ್ತಾರೆ. ಅವರು ಆ ದಿನವೇ ಆ ಹಳ್ಳಿಗೆ ಬಂದು ತಮ್ಮ ಕುಟುಂಬದವರಿಗೆ ಸೇರಿಕೊಳ್ತಾರೆ. ಆದ್ದರಿಂದ ಆ ಒಂದು ಮೀನುಗಾರರು ಮನೆಗೆ ಬಂದು ಸೇರಿದ ತಕ್ಷಣ ಅವರೆಲ್ಲರೂ ಸಹ ಸಂತೋಷಗೊಳ್ತಾರೆ. ಆ ಮೀನುಗಾರರು ತಾವು ಕಲ್ತಿರ್ತಕ್ಕಂಥ ಪಾಠವನ್ನು ಅವರು ಎಂದಿಗೂ ಮರೆತಿಲ್ಲ. ಅಂದಿನಿಂದ ಅವರು ಆ ನಾವಿಕನ ಮಾತನ್ನು ಮತ್ತು ತಮ್ಮ ಹಗ್ಗುಗಳಲ್ಲಿ ಹಾಕುವ ಗಂಟುಗಳಂತೆ ಗಟ್ಟಿಯಾಗಿ ಇಟ್ಕೊಳ್ತಾರೆ. ನೋಡಿ, ಇಲ್ಲಿ ಆ ಒಂದು ಫರ್ಬಿಡನ್, ಆ ಗಂಟನ್ನು ಬಿಚ್ಚಬಾರದು ಅಂತ ಹೇಳಿದ್ದರೂ ಸಹ ಬಿಚ್ಚಿ ಆ ಮೀನುಗಾರರೆಲ್ಲರೂ ಸಹ ಸಂಕಷ್ಟಕ್ಕೆ ಒಳಗಾಗಿರ್ತಾರೆ. ಈ ಒಂದು ದ ಫರ್ಬಿಡನ್ ನಾಟ್, ಈ ಒಂದು ಕತೆ ಕನ್ನಡದಲ್ಲಿ ತಿಳಿಸಿದ್ದೇನೆ. ಇದು ಅಲ್ಪ ಸ್ವಲ್ಪ ನಿಮಗೆ ಅರ್ಥವಾಗದೆ ಹೋಗಿರಬಹುದು. ಅದಕ್ಕಾಗಿ ಈ ಕಥೆಯ ಒಂದು ಸಮರಿ PDF-ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.